ವೆಲ್ಕಮ್ ಬ್ಯಾಕ್. ಸ್ವಪಕ್ಷೀಯರ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸುವ ಶಾಸಕ ಯತ್ನಾಳ್ ಇದೀಗ ಮತ್ತೆ ಅದೇ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಸದ್ಯ ಪಕ್ಷದಿಂದ ಹೊರ ಹಾಕ್ತಾರೆ ಎನ್ನುವ ಭಯ ನನಗಿಲ್ಲ. ಹೀಗೆ ಮಾಧ್ಯಮದಲ್ಲಿ ಬರ್ತಾ ಇರುತ್ತೆ, ಎಷ್ಟು ವರ್ಷ ಆಯಿತು ರೀ ಹೀಗೆ ಹೇಳ್ತಾರೆ, 6 ವರ್ಷ ಆಯಿತು, ನನಗೇನಾದರೂ ಭಯ ಇಲ್ಲ ಅಂತ ಬೆಳಗಾವಿಯಲ್ಲಿ ಯತ್ನಾಳ್ ಹೇಳಿದ್ದಾರೆ. ನನ್ನನ್ನು ಕೆಡವಲು ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ, ಏನಾದರೂ ಮಾಡಿಕೊಳ್ಳಲು ಸಾಧ್ಯ ಆಯಿತಾ? ಏನೂ ಆಗಿಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ, ನೀನೇ ವಿರೋಧ ಪಕ್ಷದ ನಾಯಕ ಆಗಿದೆಯಲ್ಲಪ್ಪ ಅಂತ. ಏನು ಮಾಡೋದು, ನಮ್ಮವರೆಲ್ಲ ಅಡ್ಜಸ್ಟ್ ಆಗಿದ್ದಾರೆ. ಇಲ್ಲಿ ಅವರು ನನ್ನ ವಿರುದ್ಧ ಮೇಲಿನವರಿಗೆ ಪತ್ರ ಬರೀತಾರೆ, ಅಲ್ಲಿನವರೊಬ್ಬ ಭೂಪ ನನಗೆ ದಿಸ್ ಈಸ್ ನಾಟ್ ಗುಡ್ ಅಂತ ಮೆಸೇಜ್ ಮಾಡ್ತಾನೆ. ಇದು ಪಕ್ಷದ ಹಿತದೃಷ್ಟಿಯಿಂದ ಸರಿಯಲ್ಲ ಅಂತ ಮೆಸೇಜ್ ಮಾಡ್ತಾರೆ. ಮೊನ್ನೆ ಒಂದು ಸಭೆಯಲ್ಲಿ ನೀವು ಮಾರಿಕೊಂಡ ಗಿರಾಕಿಗಳಿದ್ದೀರಿ, ನನ್ನ ತೆಗೆಯೋದಿದ್ರೆ ತೆಗಿರಿ, ಅದನ್ನು ಒಮ್ಮೆ ನೋಡೋಣ ಅಂತ ಹೇಳಿ ಬಂದೆ ಅಂತ ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೇವೆ, ಸಿದ್ದರಾಮಯ್ಯ ಬಳಿಕ ಈ ರಾಜ್ಯದಲ್ಲಿ ಈಶ್ವರಪ್ಪನವರೇ ಮುಖ್ಯಮಂತ್ರಿಗಳಾಗಲಿದ್ದಾರೆ ಅಂತ, ನಾವು ಅವರನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ವಿಧಾನಸೌಧದಾಗ ಬಂದು ಕೂತರು, ಎಲ್ಲ ಯತ್ನಾಳ ಅಧ್ಯಾಯ ಮುಗಿಯುತ್ತೆ, ಅದಕ್ಕೇನು 10 ಲಕ್ಷ ರೂಪಾಯಿ ಕೊಟ್ಟರೆ 1 ತಾಸು ಹೊಡಿತಾರೆ, 5 ಲಕ್ಷ ಕೊಟ್ಟರೆ ಅರ್ಧ ತಾಸು ಹೊಡಿತಾರೆ. ಅದೇನು ನಾ ತಲೆ ಕೆಡ್ಸ್ಕೊಂಡ್ರೆ ಹೊರಗೆ ಹಾಕ್ತಿಲ್ಲ. 2 ದಿವಸ ಆಯ್ತು ರೀ, 6 ವರ್ಷ ಆಯ್ತರಪ್ಪ ಕೇಳಕತ್ತ TV ಒಳಗೆ. ನಾ ಇಷ್ಟೇ ಹೇಳ್ತೀನಿ ಬಂಧುಗಳೇ, ಇವತ್ತು ನಾ ತಯಾರಿದ್ದೀನಿ. ಇಷ್ಟು ದಿವಸ ಯಾಕೆ ನಾವು ನೋಡಿದೆ ಇವ್ರದ್ದು ಎಲ್ಲರದ್ದು ನಾಟಕ ಕಂಪ್ನಿ ಏನೇನು ಮಾಡ್ತಾರತ್ತ. ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದು ಕೂತರು, ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿದ್ರು, ಬಂದು ನಮ್ಮ CC ಪಾಟೀಲ್ರದ್ದು ಎಲ್ಲ ಸಹಿ ಮಾಡಿದ್ರು, ಇದಕ್ಕೆ ಕಾಲಿಂಗ್ ಅಟೆನ್ಷನ್ಗೆ. ನಾ ಮಾಡಿದೆ, ಎಲ್ಲರೂ ಮಾಡಿದ್ರು. ಮಾಡಿ ಎಂಥ ನಾಟಕ ಆಡಿದ್ರಂದ್ರೆ ಅಲ್ಲಿ ಸ್ಪೀಕರ್ಗೆ ಹೋಗಿ ಹೇಳ್ಯಾರ, ಇದು ತಗೋಬೇಡ್ರಿ ಅಂತೇಳಿ. ಅದ್ರಾಗ ಇದ್ರ ಗದ್ದಲ ಮೂಡ ಗೀಡ ನಡೆದು ಬಿಟ್ಟಿತ್ತು ವಿಧಾನಸಭಾದಾಗ. ನಾನು ನೋಡಿದೆ ಮೊದಲೇ ವಾರ, ನಾ ಗುರುಗಳು ಹೇಳಿದೆ, ಯಾಕೋ ಬರಲಾಗೈತ್ರಿ, ಒಟ್ಟೆ ಕಾಲಿಂಗ್ ಅಟೆನ್ಷನ್ ಏನು ರೀ, 1 ದಿವಸ ಬೇಡ 2ನೇ ದಿವಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದೆ. ನಮ್ಮ ಸ್ಪೀಕರ್ ಬಗ್ಗೆ ನಾ ಟೀಕೆ ಮಾಡೋದಿಲ್ಲ, ಯಾಕಂದ್ರೆ ಒಳ್ಳೆ ಮನುಷ್ಯ, ಅದೇನೇ ಜಾತಿ ಯಾವುದೇ ಇರಲಿ, ಯಾವುದೇ ಪಾರ್ಟಿ ಇರಲಿ. ನೋಡ್ರಿ, ಮುಂದಿನ ವಾರನಾಗ ಬರಲಿಲ್ಲ, ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ, ಯಾರೂ ಇಲ್ಲ. ಇವರು 8 ಮಂದಿ ಸಹಿ ಮಾಡಿದ್ರು ಗುರುತಿಲ್ಲ, CC ಪಾಟೀಲ್ ಎಲ್ಲಾದರೂ ಅವರು ಎಲ್ಲ ಸಹಿ ಮಾಡಿದ್ರೆ ಬರ್ಲಾಗ್ತಾ ಇರಲಿಲ್ಲ. ನಾ ಹಾಕಿದ ಮರುದಿವಸನೇ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಬಸನಗೌಡ ಪಾಟೀಲರಿಂದ ಗಮನ ಸೆಳೆಯುವ ಇರೋದು ಎಲ್ಲ ಬೊಮ್ಮಾಯಿರೋಡ ಜಗಳ ಆಯ್ತಂದು. CC ಪಾಟೀಲ್ ನಮ್ಮ ಶಂಕರಪಳ್ಳಿ ಎಲ್ಲ ನಮ್ಮ ಶಾಸಕರು ಇದ್ದರು. ಬೊಮ್ಮಾಯಿಗೆ ನನಗೆ ನಾಟಕ ಹಚ್ಚಿ ಕೊಡ್ತೀವಿಲ್ಲ ಹೇಳತ್ತೆ, ಇಲ್ಲಿ ತನಕ ಮಾತಾಡಿದೆ, ವಿನಯ್ ಕುಳ್ಕೊಂಡು ಕೇಳ್ರಿ ನಾವು. ಅವತ್ತೇ ನಿರ್ಣಯ ಆಯಿತು, ಕೊಡ್ತೀವನ್ನಂಥದ್ದು. ಅಲ್ಲಿವರೆಗೂ ಮುಂದೆ ಹಾಕೋದು ಬರಬೇಕನ್ನಂಥ ಕುತಂತ್ರ ನಡೆದಿತ್ತು. ಈ ಸಲನೂ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಹೇಳಬೇಕು, ನಿರ್ಣಯ ಮಾಡಬೇಕು. ಬರೇ ಹೋಗೋದು, ಆಶ್ವಾಸನೆ ಕೊಡೋದು, ಶೀಘ್ರದಲ್ಲೇ ಅವು ಏನೂ ಇಲ್ಲಪ್ಪ ಮಾಡ್ತೀವಿ ಇಲ್ಲ ಹೇಳಬೇಕು. ಇಟ್ಟಕ್ಕೆ ಗಟ್ಟಿಯಾಗಿ ನಾನು ನೋಡೀನಿ ಸಿದ್ದರಾಮಯ್ಯನವ್ರ ಬಗ್ಗೆ. ಅವತ್ತು ನಿನ್ನೆ ಅವ್ರ ಸಮಾಜದೊಂದು ಕಾರ್ಯಕ್ರಮ ಆಯಿತು ನಮ್ಮ ಜಮಖಂಡಿ ತಾಲೂಕದ. ಗುರುಗಳು ನಾವು ಭಾಗವಹಿಸಿದ್ವಿ, ಈಶ್ವರಪ್ಪನವ್ರು ಬಂದಿದ್ದರು, ಆ ಹಾಲಮತ ಸಮಾಜದ ಅಧ್ಯಕ್ಷರು ಬಂದಿದ್ದರು. ಅವ್ರು ಏನು ಹೇಳಿದ್ರು ಗೊತ್ತೈತೇನೋ, ಸಿದ್ದರಾಮಯ್ಯವ್ರಿಗೆ ST ಕೂಡ ಇಂಟ್ರೆಸ್ಟ್ ಇಲ್ಲರಿ ಅಂತ ಹೇಳಿದ್ರು. ಅವ್ರ ಸಮಾಜಕ್ಕೇ ಇಂಟ್ರೆಸ್ಟ್ ಇಲ್ಲ, ಅದ ಮ್ಯಾಗ ನಮ್ಮದು ಏನು ಗತಿ ಅನ್ನೋಂಥದ್ದು ನಾವು ಚರ್ಚೆ. ಇವತ್ತು ಮೊದಲೇ ನಮ್ಮ ಬಗ್ಗೆ ಅಲರ್ಜಿ ಐತೆ ಅವ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಳೆ 15ನೇ ತಾರೀಕಿಗೆ ಏನು ಕೊಟ್ಟಾರ, ನೀವು ಹೋಗ್ರಿ ಗುರುಗಳ.